ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಬ್ರೈಡಲ್ ಸ್ಲೀವ್ನ ವರ್ಕ್ ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಇದೊಂದು ವೀಡಿಯೋನ ಮಾಡಿಕೊಂಡೆ ನಾನು ಯಾವ ರೀತಿಯೆಲ್ಲ ಫಿಲ್ ಮಾಡ್ತಿದ್ದೀನಿ ಅಂತ. ಇದು ಬಂದು ಮೊದಲಿಗೆ ಲೀಫ್ ಶೇಪ್ಗಳನ್ನ ನಾವು ಪ್ರಿಂಟ್ ಮಾಡ್ಕೊಂಡಿರ್ತೀವಲ್ಲ ಬ್ಲೌಸ್ ಪೀಸ್ ಮೇಲೆ, ಅದನ್ನು ನಾನು ಇವಾಗ ಫಿಲ್ ಮಾಡ್ಕೊತಾ ಇದ್ದೀನಿ. ಬರೀ ಲೀಫ್ ಶೇಪ್ಗಳನ್ನ ಮಾತ್ರ. ಇದರಲ್ಲಿ ಲೀಫ್ ಶೇಪು ಮತ್ತು ಫ್ಲವರ್ ಶೇಪು ಬರುತ್ತೆ, ಸೆಂಟ್ರಲ್ಲಿ ಲೈನ್ಸ್ ಬರುತ್ತೆ. ಇವಾಗ ನಾನು ಲೀಫ್ ಶೇಪ್ ಮಾತ್ರ ಗ್ರೀನ್ ಅಂದರೆ ಸ್ಯಾರಿ ಕಲರು ಗ್ರೀನ್ ಇದೆ. ಇವಾಗ ನಾನು ಫಿಲ್ ಮಾಡ್ತಿದ್ದೀನಲ್ವ ಆ ಕಲರ್ ಇದೆ. ಸ್ಯಾರಿಲಿ ಒಂದೇ ಕಲರ್ ಇರೋದ್ರಿಂದ ನಾನು ಬ್ಲೌಸ್ ಕಲರು ಇದನ್ನು ಆ್ಯಡ್ ಮಾಡಿಕೊಂಡೆ ಮಾಡ್ತಾಯಿದ್ದೀನಿ. ಸೊ ಬ್ಲೌಸ್ ಬಿಟ್ಟು ನಾವು ಬೇರೆ ಕಲರ್ ಆ್ಯಡ್ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಗ್ರೀನ್ನ ಲೀಫ್ಗಳು ತುಂಬಾ ಇತ್ತು. ಫ್ಲವರ್ ಅಲ್ಲೊಂದು ಇಲ್ಲೊಂದಿರೋದ್ರಿಂದ ಫ್ಲವರ್ನ ಬ್ಲೌಸ್ ಕಲರ್ ಹಾಕಿದ್ರಾಯಿತು. ಲೀಫ್ ಶೇಪ್ಗಳನ್ನೆಲ್ಲ ಸ್ಯಾರಿ ಕಲರ್ ಹಾಕಬೇಕು ಅಂತೇಳಿ ಲೀಫ್ ಶೇಪ್ಗಳನ್ನೆಲ್ಲ ಇವಾಗ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಕೆಳಗಡೆದಾಯಿತು. ಇವಾಗ ಮೇಲ್ಗಡೆ ಒಂದೇ ಸ್ಲೀವ್, ಇದು ಬೇರೆ ಬೇರೆ ಅಲ್ಲ. ಇದೊಂಥರ ಡಿಸೈನು ಮೇಲ್ಗಡೆ ಹಾಗೆ ಕೆಳಗಡೆ ಬರುತ್ತೆ. ಇದು ಬಂದು ಬ್ಲೌಸ್ ಪೀಸು ಹೊರಗಡೆ ಸಿಗುತ್ತಲ್ವ, ಆ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಹಾಕ್ತಿರೋದು. ಸ್ಯಾರಿ ಬ್ಲೌಸ್ ಪೀಸ್ ಬಂದು ಅದು ಕೆಟ್ಟೋಗಿರೋದ್ರಿಂದ ಅದ್ರ ಬದಲು ಸ್ಯಾರಿ ಮ್ಯಾಚಿಂಗ್ ಆಗೋ ಬಾರ್ಡರ್ ಮ್ಯಾಚಿಂಗ್ ಆಗೋ ಬ್ಲೌಸ್ ಪೀಸ್ನ ತೊಗೊಂಬಂದು ವರ್ಕ್ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಲೀಫ್ ಶೇಪ್ಗಳನ್ನೆಲ್ಲ ಫಿಲ್ ಮಾಡ್ಕೊತೀನಿ. ಲೀಫ್ ಶೇಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಫ್ಲವರ್ನ ನೋಡಿ ಬ್ಲೌಸ್ ಕಲರಲ್ಲಿ, ಬ್ಲೌಸ್ ಯಾವ ಕಲರ್ ಇದೆ ಅಲ್ವಾ ಆ ಕಲರ್ನಲ್ಲಿ ಫ್ಲವರ್ಸ್ನ ಹಾಕ್ಕೊತಾ ಇದ್ದೀನಿ. ಇದೊಂಥರ ಫ್ಲವರ್ ಶೇಪ್ ಬೇರೆ ಬಂದಿದೆ. ನಾನೆಲ್ಲ ಮೊನ್ನೆ ಎಲ್ಲ ಹಾಕಿದ ಫ್ಲವರಲ್ಲಿ ರೌಂಡ್ ಶೇಪ್ ಬಂದಿತ್ತು. ಇದು ಸ್ವಲ್ಪ ಏನಂತಾರೆ ಅಗಲದಿಂದ ಈ ರೀತಿ ಕೆಳಗಡೆ ಬರೋದು, ಒಂದು ತ್ರಿಭುಜ ಅನ್ಕೋಬೋದು, ಹಾಫ್ ತ್ರಿಭುಜ ಟೈಪು ಇದು ಬರುತ್ತೆ. ನೋಡ್ತಾ ಇರ್ಬೋದು ನೀವು ಹಾಕುವಾಗಲೇ ರೌಂಡ್ ಬರ್ತಾ ಇಲ್ಲ, ಅದರ ತಲೆ ಸ್ಟ್ರೈಟ್ ಚೌಕ ಟೈಪ್ ಬರ್ತಾ ಇದೆ. ಅದನ್ನು ಬ್ಲೌಸ್ ಕಲರ್ಲೇ ಫ್ಲವರ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗೋಲ್ಡನ್ ಝರಿ ಥ್ರೆಡ್ನಲ್ಲಿ ಔಟ್ಲೈನ್ ಕೊಟ್ಟರೆ ಎದ್ದು ಕಾಣುತ್ತೆ, ಇಲ್ಲ ಔಟ್ಲೈನ್ ಕೊಡಲಿಲ್ಲ ಅಂದರೆ ಅಷ್ಟೊಂದು ಫ್ಲವರ್ ಎದ್ದು ಕಾಣಲ್ಲ. ಫ್ಲವರ್ ಶೇಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಸೆಂಟ್ರಲ್ಲಿ ಈ ರೀತಿ ಲೈನ್ಸ್ ಇತ್ತಲ್ವ, ಸೊ ಅದನ್ನು ಗೋಲ್ಡನ್ ಝರಿ ಥ್ರೆಡ್ಡಲ್ಲಿ, ಸ್ಯಾರಿ ಕಲರ್ ಇಲ್ಲಿ ಯಾವ ಝರಿ ಥ್ರೆಡ್ ಬಂದಿತ್ತಲ್ವ ಆ ಕಲರ್ ಝರಿ ಥ್ರೆಡ್ಡಲ್ಲಿ ಸ್ಟ್ರೈಟ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ನಂಬರು 1ರಲ್ಲಿ ಇಟ್ಕೊಂಡು ಫ್ಲವರ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ಬರಲ್ಲ. ಈ ರೀತಿ ಸ್ಟ್ರೈಟ್ ಲೈನ್ಗಳು ಕೆಲವೊಂದು ಡಿಸೈನ್ಗಳನ್ನ ಮಾತ್ರ ಸೆಟ್ ಮಾಡ್ಕೊಳಕ್ಕೆ ಬರುತ್ತೆ. ಇವಾಗ ನಾನು 1 ನಂಬರಲ್ಲಿಟ್ಟು ಈ ರೀತಿ ಸ್ಟ್ರೈಟ್ ಲೈನಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಲೈನ್ನ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ. ಸಾರಿ, ಅದು ಫ್ಲವರ್ಗೆ ಫಿಲ್ ಮಾಡುವಾಗ ಅಂದರೆ ಈ ರೀತಿ ಗೋಲ್ಡನ್ ಝರಿ ಥ್ರೆಡಲ್ಲಿ ಈ ರೀತಿ ಔಟ್ಲೈನ್ ಕೊಡುವಾಗ ಅದು ವಿಡಿಯೋ ಆಗ್ತಿದೆ ಅಂದ್ಕೊಂಡಿದ್ದೆ, ಬಟ್ ಸ್ಟೋರೇಜ್ ಪ್ರಾಬ್ಲಮಿಂದ ಆಗಿಲ್ಲ. ನೋಡಿ ಈ ರೀತಿ ಇದ್ರ ಸುತ್ತ ನಾವು ಔಟ್ಲೈನ್ ಕೊಟ್ಟಿರೋದ್ರಿಂದ ಈ ಡಿಸೈನು ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಇಲ್ಲ ಔಟ್ಲೈನ್ ಕೊಟ್ಟಿರಲಿಲ್ಲ ಅಂದರೆ ಅಷ್ಟೊಂದು ಎದ್ದು ಕಾಣ್ತಿರ್ಲಿಲ್ಲ. ಸೊ ಔಟ್ಲೈನ್ ಕೊಟ್ಟಾಗ ಸ್ವಲ್ಪ ಎದ್ದು ಕಾಣ್ತಾ ಇದೆ. ಹಾಗೆ ಗೋಲ್ಡನ್ ಝರಿ ಥ್ರೆಡ್, ಅದೇ ಝರಿ ಥ್ರೆಡಲ್ಲೇ ಅಲ್ಲೊಂದು ಇಲ್ಲೊಂದು ಏನು ನನಗೆ ಪ್ಲೇನ್ ಅನ್ನಿಸ್ತಲ್ವ ಅಲ್ಲೊಂದು ಇಲ್ಲೊಂದು ಈ ರೀತಿ ಫ್ಲವರ್ಸ್ನ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಸ್ಲೀವ್ಸ್ ಬಂದು ಕಂಪ್ಲೀಟ್ ಆಗಿದೆ. ಸೊ ಸ್ಲೀವ್ಸ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಪೂರ್ತಿಯಾಗಿ. ಸೊ 2 ಸ್ಲೀವ್ಸ್ ಕೂಡ ರೆಡಿ ಆಗಿದೆ ನೋಡಿ, 2 ಸ್ಲೀವ್ಸ್ ಕೂಡ ರೆಡಿ ಆಗಿದೆ. ಸ್ಲೀವ್ಸ್ ಹೇಗೆ ಕಾಣಿಸ್ತದೆ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಟೈಲರಿಂಗ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ನೋಡೋದ್ರಲ್ವ ಯಾವ ರೀತಿ ಮಾಡಿದೆ ವರ್ಕು ಅಂತ. ಇದು ಬ್ರೈಡಲ್ ಸ್ಲೀವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ. ದಯವಿಟ್ಟು ಮಧ್ಯ ಮಧ್ಯ ಬರುವ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.